ವೀಕ್ಷಕರೇ, ಮಕರ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಏನಾದ್ರೂ ಲಕ್ ಇದೆಯಾ? ಏನಾದ್ರೂ ಅದೃಷ್ಟ ಕುಲಾಯಿಸುವಂತಹ ಸಾಧ್ಯತೆಗಳಿದೆಯಾ? ಅಂದುಕೊಂಡಂತ ಕಾರ್ಯದಲ್ಲಿ ಯಶಸ್ಸೇನಾದ್ರೂ ಆಗತ್ತಾ? ಅಥವಾ ಅಂದುಕೊಂಡಂತ ದುಡ್ಡೇನಾದ್ರೂ ಬರುವಂತ ಚಾನ್ಸಸ್ ಇದೆಯಾ? ಏನೆಲ್ಲ ಎಚ್ಚರಿಕೆಗಳು ಇರಬಹುದು ಈ ತಿಂಗಳಲ್ಲಿ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕೊನೆ ತನಕ ನೋಡಬೇಕು. ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳಿದೆ, ಆ ಪರಿಹಾರದ ಅವಶ್ಯಕತೆ ನಿಮಗೆ ಅದ್ಭುತವಾಗಿ ಇರುತ್ತೆ. ಬೇಕೇ ಬೇಕು ನಿಮ್ಗೆ ಆ ಪರಿಹಾರ, ಆಯ್ತಾ? ಇನ್ನು ವಿಡಿಯೋ ನಾವು ಸರಳವಾಗಿ ಸುಲಭವಾಗಿ ತಿಳಿಸೋ ಪ್ರಯತ್ನ ಮಾಡ್ತೇವೆ. ವಿಡಿಯೋ ಕೊನೆ ತನಕ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ವೀಕ್ಷಕರೇ, ಜೂನ್ ತಿಂಗಳ ಒಂದು ಮಕರ ರಾಶಿಯ ಫಲವನ್ನ ನೋಡೋದಾದ್ರೆ, ಈ ತಿಂಗಳಲ್ಲಿ ಏನಾದ್ರೂ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡುವಂತ ಸಾಧ್ಯತೆಗಳು. ಏನು, ಯಾವುದೋ ಒಂದು ನಿಂತು ಹೋಗಿರುವಂತ ಕೆಲಸಗಳನ್ನ ಮರು ಪ್ರಾರಂಭ ಮಾಡಬಹುದು, ಅಥವಾ ಯಾವ್ದಾದ್ರೂ ಹೊಸ ಕೆಲಸ ಪ್ರಾರಂಭ ಮಾಡಬಹುದು, ಹೊಸ ಬಿಸಿನೆಸ್ ಪ್ರಾರಂಭ ಮಾಡಬಹುದು, ಎಲ್ಲೋ ಒಂದು ಕಡೆ ಹಣ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಅಥವಾ ಯಾವುದೋ ಒಂದು ವಸ್ತುವನ್ನ ನವೀಕರಣ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ನಿಂತೋಗಿರುವಂತಹ ವಸ್ತುವನ್ನ ಮರುಚಾಲನೆ ಮಾಡೋದಿರ್ಬೋದು, ಅದಕ್ಕೆ ಹೊಸ ರೂಪವನ್ನ ತಂದು ಕೊಡೋದಿರ್ಬೋದು, ಇರುವಂತಹ ವ್ಯಾಪಾರ ಉದ್ಯೋಗವನ್ನೇ ಹೆಚ್ಚಿನ ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸುವಂತದ್ದಿರ್ಬೋದು. ಈ ತರದ ಒಂದು ಏನೋ ಒಂದು ಸೈಟ್ ಕೊಳ್ಳಬಹುದು, ಮನೆ ಕೊಳ್ಳಬಹುದು, ಅಥವಾ ಬೆಲೆ ಬಾಳುವಂತ ವಸ್ತುಗಳನ್ನ ಕೊಳ್ಳಬಹುದು, ಮನೆ ಕಟ್ಟಡ ಮಾಡಬಹುದು, ಹೊಲ ಕೊಳ್ಳಬಹುದು, ಮಿಷನ್ ವಾಹನ ಕೊಳ್ಳಬಹುದು. ಈ ತರದ ಏನಾದ್ರೂ ಒಂದು ಪ್ರೋಸೆಸ್ಗಳು ನಿಮಗೆ ಚಿಕ್ಕದೋ ದೊಡ್ಡದೋ ನಿಮ್ಮ ಮಟ್ಟಕ್ಕೆ ಅನುಸಾರವಾಗಿ ನಡೆಯುವಂತಹ ಸಾಧ್ಯತೆಗಳು ಇದಾವೆ. ಅದನ್ನ ಬಹಳ ತಾಳ್ಮೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ನಿಭಾಯಿಸುವಂತ ಪ್ರಯತ್ನ. ಯಾಕೆ ಇಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಬೇಕು ಅಂತಂದ್ರೆ, ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಹತ್ರ ದುಡ್ಡು ಎಷ್ಟಿದೆ, ಎಷ್ಟು ಬರುತ್ತೆ, ಎಷ್ಟು ಹೋಗುತ್ತೆ, ನೀವೆಷ್ಟು ಸಾಲ ಮಾಡ್ತಾ ಇದ್ದೀರಿ, ಈ ಸಾಲ ಸರಿಯಾಗಿದೆಯಾ, ನಾನ್ ತೀರ್ಸೋದಕ್ಕೆ ಸಾಧ್ಯವಾಗಿದೆಯಾ, ನಿಮ್ಮ ಇನ್ಕಮ್ಗೆ ಇದು ಸೂಟ್ ಆಗತ್ತಾ, ಈ ಸಿಚುವೇಶನ್ ನಿಮಗೆ ಈ ಕೆಲಸ ಅವಶ್ಯಕತೆ ಇದೆಯಾ, ಇದನ್ನೆಲ್ಲವನ್ನು ಕೂಡ ಪರಿಗಣಿಸಿ ನೀವು ಆ ಕೆಲಸಕ್ಕೆ ಕೈ ಹಾಕ್ಬೇಕು. ಅವಕಾಶಗಳು ಇರ್ತವೆ, ಅಂತ ಅವಕಾಶಗಳು ಖಂಡಿತವಾಗ್ಲೂ ಬರ್ತವೆ. ಬಂದಿರುವಂತ ಅವಕಾಶವನ್ನ ಸರಿಯಾಗಿ ನೋಡಿಕೊಂಡು ಮಾನಸಿಕವಾಗಿ ಫಿಟ್ ಆಗಿ ನೀವು ಆತ್ಮವಿಶ್ವಾಸದಿಂದ ಮಾಡಿದ್ರೆ ಅದ್ಭುತವಾಗಿರತಕ್ಕಂಥ ಜಯ ಲಾಭ ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಮಿತ್ರರ ಭೇಟಿಯಿಂದ ಸಂತಸ ಆಗುತ್ತೆ. ಯಾವುದೋ ಒಂದು ವಿಷಯದ ನಿಮಿತ್ತ ಭೇಟಿಯಾಗಿ ಒಂದು ಖುಷಿಯನ್ನ ಪಡಬಹುದು. ಹಳೆ ಕಾಲದ ಸ್ನೇಹಿತರು ಭೇಟಿ ಆಗ್ಬಹುದು, ಅಥವಾ ಇರುವಂತಹ ಸ್ನೇಹಿತರೆ ನಿಮಗೆ ಅತ್ಯಂತ ಸಂತಸವನ್ನ ಕೊಡಬಹುದು. ಇನ್ನು ಹೊಸ ಪರಿಚಯಗಳಿಂದ, ಹೊಸ ವ್ಯಕ್ತಿಗಳಿಂದ, ಹೊಸ ವಿಚಾರಗಳಿಂದ ನಿಮಗೊಂದಿಷ್ಟು ಏನೋ ಒಂದಷ್ಟು ಬದಲಾವಣೆಗಳು, ಆ ಪರಿಚಯದಿಂದ ಸ್ವಲ್ಪ ಲಾಭ ಆಗುವಂಥದ್ದು, ಆ ಹಣಕಾಸಿನಲ್ಲಿ ಸ್ವಲ್ಪ ದ್ವಿಗುಣ ಆಗೋದು, ಕೆಲಸದಲ್ಲಿ ವೃದ್ಧಿ ಆಗುವಂಥದ್ದು, ಇಂತಹ ಒಂದು ಸಾಧ್ಯತೆಗಳು ಹೊಸ ಪರಿಚಯಗಳಿಂದ ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ನಿಮ್ಮ ಯೋಜನೆಗಳನ್ನ ಆತ್ಮೀಯರ ಜೊತೆಯಲ್ಲಿ ಹಂಚಿಕೊಳ್ಳುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ನಿಮ್ಮ ಒಂದು ಪ್ಲಾನ್, ನಿಮ್ಮ ಒಂದು ಪರಿಸ್ಥಿತಿ, ನಿಮ್ಮ ಒಂದು ಯೋಚನೆ, ನಿಮ್ಮ ಯೋಜನೆಗಳು ಅತ್ಯಂತ ಆತ್ಮೀಯ ವ್ಯಕ್ತಿಗಳ ಜೊತೆಯಲ್ಲಿ ಒಂದಿಷ್ಟು ಅವರ ಜೊತೆಯಲ್ಲಿ ಆತ್ಮೀಯವಾಗಿ ಹಂಚಿಕೊಂಡು ಒಂದಿಷ್ಟು ಪ್ಲಾನ್ ಅನ್ನ ಸರಿಯಾಗಿ ಮಾಡ್ಕೊಳ್ಳುವಂತ ಸನ್ನಿವೇಶಗಳು ಬರ್ಬೋದು. ಹೊಸ ವಿಚಾರಗಳನ್ನಂತೂ ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ, ಹೊಸ ಹೊಸ ಆಲೋಚನೆಗಳು ಓಡ್ತಾನೆ ಇರುತ್ತೆ. ಆಲೋಚನೆ ತಕ್ಕಂತೆ ನಿಮ್ಮ ಕೆಲಸಗಳು, ಪ್ರಯತ್ನಗಳು ನಡೀತಾ ಇರುತ್ತೆ. ಇನ್ನು ನಿಮ್ಮ ರಹಸ್ಯ ವಿಚಾರಗಳನ್ನ ಆತ್ಮೀಯರೊಂದಿಗೆ ಹಂಚಿಕೊಳ್ಳುವಂತ ಸನ್ನಿವೇಶ, ಇದು ಕೂಡ ತುಂಬಾ ಒಳ್ಳೆ ಫಲಗಳು ಸಿಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಹೇಳೋದ್ರಿಂದನೂ ಕೂಡ ಬೆನಿಫಿಟ್ ಆಗುವಂತ ಸನ್ನಿವೇಶಗಳು ಇರಬಹುದು. ಆದ್ರೆ ಯಾವ್ದನ್ನ ಹೇಳಬೇಕು, ಯಾವ್ದನ್ನ ಹೇಳಬಾರದು, ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನಿಮ್ಮ ಖಾಸಗಿ ವಿಚಾರಗಳನ್ನ ಸ್ವಲ್ಪ ಗುಪ್ತವಾಗಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೇದು, ಅಂದ್ರೆ ವಿಚಾರಗಳನ್ನ. ಇನ್ನು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತ ಸಮಯ, ಕಾನ್ಫಿಡೆನ್ಸ್ ಇಂದ ಓದಿದ್ರೆ ಏನಾದ್ರೂ ಒಂದು ಸಾಧನೆ ಮಾಡುವಂತ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮದುವೆ ಮಾತುಕತೆಗಾಗಿ ಓಡಾಟ, ಅಲದಾಟ, ಮದುವೆ ವಿಚಾರಕ್ಕಾಗಿ ಏನೋ ಒಂದಿಷ್ಟು ಪ್ರೋಸೆಸ್ಗಳು ನಡೀಬಹುದು, ಮಾತುಕತೆ ನಡೀಬಹುದು, ಅಥವಾ ಹೆಣ್ಣು ಗಂಡು ಹುಡುಕುವಂಥದ್ದು ನಡೀಬಹುದು. ಮಕರ ರಾಶಿಯವರು ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಹ ಸನ್ನಿವೇಶಗಳು ಕಂಡು ಬರತಕ್ಕಂತ ಸಾಧ್ಯತೆಗಳಿದೆ. ಇನ್ನು ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ. ಈ ವಿಡಿಯೋದಲ್ಲಿ ಅದ್ಭುತವಾದ ವಿಚಾರಗಳು, ಅದ್ಭುತವಾದ ವಿಷಯಗಳನ್ನ
ತಾವು ತಿಳ್ಕೊಳ್ಳುವಂಥದ್ದು ಬಹಳಷ್ಟಿದೆ ಈ ವಿಡಿಯೋದಲ್ಲಿ. ಆ ಮುಂದಿನ ವಿಚಾರ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತಹ ಒಂದು ವಿಡಿಯೋ ಬರ್ತಾ ಇದೆ, ಚಿಕ್ಕದು, ಅದನ್ನ ನೋಡ್ಕೊಂಡ್ ಬನ್ನಿ, ವಿಡಿಯೋದಲ್ಲಿ ಮುಂದುವರಿಯೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರು, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಅದು ನಿಮ್ದೇ ಸಂಪೂರ್ಣ ಒಬ್ಬರದೇ ಜನ್ಮ ಜಾತಕ ಫಲ ಆಗಿರುತ್ತೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. ಯಾಕಂದ್ರೆ ಹಿರಿಯರು ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣನೇ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗಿದೆ ಸಮಯ? ಈಗ ಸಮಯನೂ ಇಲ್ಲ, ಅಂತದ್ದು ಯಾರಿಗೂ ತಿಳಿದೂ ಇಲ್ಲ. JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ಯಾರ ಮೇಲೂ ನಿಮ್ಮ ಭಾವನೆಗಳನ್ನ, ನಿಮ್ಮ ಒತ್ತಡಗಳನ್ನ ಹೇರುವಂತ ಪ್ರಯತ್ನ ಮಾಡಬೇಡಿ. ನಾನು ಬಹಳಷ್ಟು ಸಹಾಯ ಮಾಡಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ, ಇವರು ನನ್ನ ತರ ಇಲ್ವಲ್ಲ, ಖಂಡಿತ ಆ ತರ ಇಲ್ಲ. ಯಾಕಂತಂದ್ರೆ ನೀವು ನಿರೀಕ್ಷೆ ಇಡಬಹುದು ಅವ್ರ ಮೇಲೆ, ಆದ್ರೆ ಆ ನಿರೀಕ್ಷೆ ತಕ್ಕಂತೆ ಅವ್ರು ಇರಲ್ಲ. ಇದು ಪದೇ ಪದೇ ಸಾಬೀತಾಗಿದೆ. ಬೇರೆಯವ್ರ ಕೆಲಸಕ್ಕೆ, ಬೇರೆಯವ್ರ ಕಷ್ಟಕ್ಕೆ, ಬೇರೆಯವ್ರ ವಿಚಾರಕ್ಕೆ ಎಷ್ಟೋ ಸಲ ಮೊಮ್ಮಲ್ಲ ಮರುಗಿ ಅವರಿಗೆ ಹೆಲ್ಪ್ ಮಾಡಿದ್ದು, ಸಹಾಯ ಮಾಡಿದ್ದು, ಅತ್ಯಂತ ಕಷ್ಟ ಕಾಲದಲ್ಲಿ ಕೈ ಹಿಡಿದಿರುವಂತ ಅನೇಕ ಉದಾಹರಣೆಗಳು ಇದಾವೆ. ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ಕೈ ಬಿಟ್ಬಿಡ್ಬೋದು. ಆದ್ರೆ ಮನ್ಸಿಗೆ ಬೇಸರ ಆಗ್ಲಿ, ನೋವಾಗ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಯಾರಿಗೂ ಸಮಯ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವರವರ ಕಷ್ಟ, ಅವರವರ ನೋವನ್ನ ಕೇಳೋರೇ ಯಾರು ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜನರೇಷನ್ ಅಷ್ಟೊಂದು ಬದಲಾವಣೆ. ಹಾಗಾಗಿ ನೀವು ನಿಮ್ಮ ಕನಕರ, ನಿಮ್ಮ ಕಕ್ಲಾತಿ, ನಿಮ್ಮ ಯೋಜನೆಯನ್ನ ನಿಮ್ಮ ಬಗ್ಗೆ ನೀವೇ ಚಿಂತನೆ ಮಾಡಬೇಕಾಗಿದೆ. ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಬೇರೆಯವರು ಯಾರಾದ್ರೂ ಚಿಂತೆ ಮಾಡ್ತಾರೆ ಅನ್ನುವಂಥದ್ದಿದ್ರೆ ತಲೆಯನ್ನು ತೆಗೆದಾಗ. ಇನ್ನು ಕುಟುಂಬದವರ ಸಹಕಾರ ಸಿಗುತ್ತೆ. ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಪ್ರೇಮಿ, ನಿಮ್ಮ ಕುಟುಂಬದವರು, ತಂದೆ ತಾಯಿ, ಅಣ್ಣ ತಮ್ಮ, ಬಂಧು ಬಳಗ, ಇಂತಹ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಅನುಕೂಲತೆ ಇರುತ್ತೆ. ಏನೋ ಒಂದು ಡಿಪೆಂಡ್ ಆದ್ರೂ ಕೂಡ ಪರವಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಒಂದು ಅವಕಾಶಗಳು ಚೆನ್ನಾಗಿದೆ. ಕೆಲವು ಸಮಾರಂಭಗಳಿಗೆ ಮುಖ್ಯ ಅತಿಥಿಗಳಾಗಿ ಅಥವಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಅಥವಾ ನೀವು ಒಂದಿಷ್ಟು ಒಳ್ಳೆ ವ್ಯಾಲ್ಯೂಬಲ್ ವ್ಯಕ್ತಿಯಾಗಿ ಭಾಗವಹಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಅಧಿಕ ಪ್ರಯಾಣ ಇರುತ್ತೆ. ಪ್ರಯಾಣ ಕಡಿಮೆ ಮಾಡಿ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ, ಕೆಲಸದ ಮೇಲೆ ಸ್ವಲ್ಪ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಇರುತ್ತೆ. ಇದ್ರ ಬಗ್ಗೆ ಗಮನ ಹರಿಸಿ. ಜೀವನ ಸುಧಾರಣೆಯ ಅನುಭವವನ್ನ ಪಡ್ಕೊಳ್ಳುವಂತಹ ಒಂದು ಅವಕಾಶಗಳಿದೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಏನೋ ಒಂದು ಎಜುಕೇಟೆಡ್ ಆಗ್ತೀರಿ, ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಕಲಿಯುವಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ನೀವು ತಿಳಿದುಕೊಳ್ಳುವಂತಹ ಒಂದು ಅನುಭವದ ತಿಂಗಳು ಅಂತಂದ್ರೂ ಕೂಡ ತಪ್ಪಾಗಲ್ಲ. ಸರ್ಕಾರಿ ಸಂಬಂಧಿತ ವಿವಾದಗಳಲ್ಲಿ ನಿಮಗೆ ಒಂದಿಷ್ಟು ಯಶಸ್ಸಾಗುತ್ತೆ. ಏನೋ ಒಂದು ಗವರ್ಮೆಂಟ್ ಇಂದ ಕೆಲಸ ಆಗಬೇಕು ಅಂತಂದ್ರೆ, ಅಥವಾ ಯಾವುದೋ ಒಂದು ವಿವಾದ ಇತ್ತು, ಕೋರ್ಟು, ಕಚೇರಿ, ಕಾನೂನಿನಂತಹ ವಿಚಾರಗಳಲ್ಲಿ ನಿಮಗೊಂದಿಷ್ಟು ಅನುಕೂಲ ಅಥವಾ ಯಶಸ್ಸು ಸಿಗುವಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಭವಿಷ್ಯದ ಯೋಜನೆಗಳಿಗೆ ಹಣ ವ್ಯಯ ಮಾಡ್ತಕ್ಕಂತ ಒಂದು ಸಮಯ ಅಂತ ಹೇಳಬಹುದು. ಒಂದು ಒಳ್ಳೇದಾಗುತ್ತೆ ದೂರದೃಷ್ಟಿ ಇಟ್ಕೊಂಡು ಮಾಡೋದಾದ್ರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ. ಬರುವಂತ ದಿನಗಳಲ್ಲಿ ಒಳ್ಳೆ ಫಲ ಸಿಗುತ್ತೆ. ಮದುವೆ ಸಮಾರಂಭಗಳಲ್ಲಿ ಮಿತ್ರರ ಭೇಟಿ, ಅಲ್ಲೂ ಕೂಡ ಸಂತೋಷ ಆಗುತ್ತೆ. ನಿಮ್ಮ ಶ್ರಮಕ್ಕೆ ನಿರೀಕ್ಷಿಸತಕ್ಕಂತಹ ಒಂದು ಫಲ ಸಿಗುತ್ತೆ.
ಒಂದು ಸಂದರ್ಭದಲ್ಲಿ ಹೇಗಾಗುತ್ತೆ, ನಿಮ್ಮ ಶ್ರಮಕ್ಕಿಂತಲೂ ಹೆಚ್ಚಿನ ಲಾಭಗಳು ಕೂಡ ನೀವು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂತ ಸಮಯ. ನಿಮ್ಮ ಕೆಲಸಕ್ಕೆ ಸ್ವಲ್ಪ ಇನ್ನೊಂದಿಷ್ಟು ಸಮಯ ಏನಾದ್ರೂ ಕೊಟ್ರೆ ಬಹಳ ಅದ್ಭುತ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ನೀವು ದುಃಖದಲ್ಲಿದ್ರೂ ಕೂಡ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಯೋಚನೆಗಳು ಸ್ಟ್ರೆಸ್ ಆದ್ರೂ ಪರವಾಗಿಲ್ಲ, ರಿಸ್ಕ್ ಆದ್ರೂ ಪರವಾಗಿಲ್ಲ, ಮಾಡಿ ಮುಗಿಸುವಂತಹ ಸಾಧ್ಯತೆಗಳು ಇದೆ. ಇಲ್ಲ, ಅದು ಒಳ್ಳೆ ಬೆಳವಣಿಗೆ, ಒಳ್ಳೆ ಫಲ ಅಂತ ಹೇಳ್ಬೋದು. ವ್ಯಾಪಾರದ ಬಗ್ಗೆ ದೃಢವಾಗಿರತಕ್ಕಂಥ ನಿರ್ಣಯವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ನಿಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ದೃಢವಾಗಿರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತದ್ರಿಂದ ಬಹಳ ಒಳ್ಳೆ ಫಲ, ಬಹಳ ಒಳ್ಳೆ ಆನಂದ, ಅನುಕೂಲಗಳಾಗತ್ತೆ. ಎಲ್ಲರೊಂದಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ ಇರುತ್ತೆ. ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆ ಇದೆ. ಇನ್ನು ಹೆಚ್ಚಿನ ಜವಾಬ್ದಾರಿಯ ಹೊರೆ ಇರುತ್ತೆ ನಿಮ್ಮ ಮೇಲೆ. ನಿಮ್ಮ ಮನೆ ಅಥವಾ ನಿಮ್ಮ ಮಕ್ಕಳು, ನಿಮ್ಮ ಜವಾಬ್ದಾರಿ, ನಿಮ್ಮ ಶ್ರೀಮತಿ, ನಿಮ್ಮ ಗಂಡ, ನಿಮ್ಮ ಮನೆ, ಈ ತರದ್ದು ಯಾವುದೋ ಒಂದು ಜವಾಬ್ದಾರಿತ್ವಾದಂತ ಸ್ಥಾನದಲ್ಲಿ ಇರ್ತೀರಿ. ಅದನ್ನೆಲ್ಲ ಸಂಪೂರ್ಣವಾಗಿ ಒಂದು ಜವಾಬ್ದಾರಿಯನ್ನ ನಿಭಾಯಿಸುವಂತಹ ಸಾಧ್ಯತೆಗಳಿದೆ. ಅಂತೂ ಕಷ್ಟ, ನಷ್ಟ, ತೊಂದರೆ, ತಾಪತ್ರೆ, ಏರಿಳಿತಗಳ ಮಧ್ಯದಲ್ಲಿ ಆರ್ಥಿಕವಾಗಿರತಕ್ಕಂಥ ಸ್ಥಿತಿ ತುಂಬಾ ಉತ್ತಮ ಆಗತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಒಂದು ಹಣಕಾಸಿನ ಮೂಲ ಚೆನ್ನಾಗಿದೆ, ಏನೋ ಒಂದು ಸಾಧನೆ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಸ್ಪಷ್ಟ. ಈ ಎಲ್ಲ ಒಳ್ಳೆ ಫಲ ಸಿಗಬೇಕು ಅಂದ್ರೆ ದೈವ ಕೃಪೆ ಬೇಕಾಗಿಲ್ವಾ? ಖಂಡಿತ ದೈವ ಕೃಪೆ ಇದ್ದಾಗಲೇ ಮಾತ್ರ ಈ ಎಲ್ಲ ಒಳ್ಳೆ ಫಲ ಸಿಗುತ್ತೆ. ಆ ದೈವ ಕೃಪೆ ಏನ್ ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ಅನ್ನುವಂತ ವಿಚಾರವನ್ನ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯ ನಮ್ಗೆ ತುಂಬಾ ಇಂಪಾರ್ಟೆಂಟ್. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜೂನ್ ತಿಂಗಳ ಮಾಸಫಲ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಜೂನ್ ತಿಂಗಳಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡತಕ್ಕಂಥದ್ದು, ಶ್ರೀಮಾತೆ ದುರ್ಗಾದೇವಿಯ ಆರಾಧನೆ, ಕಾಳಿಯ ಆರಾಧನೆ, ದೇವಿಯ ದುರ್ಗಿಯ ಆರಾಧನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಖಂಡಿತ ಒಳ್ಳೆ ಫಲ ಸಿಗುತ್ತೆ. ತುಂಬಾ ಸರಳವಾದ ಸುಲಭವಾದ ಪರಿಹಾರಗಳಿದೆ. ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಅದು ಫಲ ಇಲ್ಲ. ಶ್ರದ್ಧೆಯಿಂದ ಮಾಡ್ಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ಒಳ್ಳೇದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.